ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅನ್ಸೆ. ಬಿಸಿಲು ನೋಡಿ ಹೆಂಗ್ ಹೊಡಿತದ ನಮ್ಮ ಅಮ್ಮನ ಮುಖಕ್ಕೆ. ಲಾವಣ್ಣ ಸ್ಕೂಲ್ ಡ್ರೆಸ್ ಇಕ್ಕೋಣ ಇವತ್ತು. ನಾ ಅಪ್ಪ ನೋಡಿ ಗೈಸ್ ಹೆಂಗ್ ಕುಡಿತದ ಅಲ್ಲಾಡ್ಸ್ಕೊಂಡು. ಮಾತ್ರ ಸರಿಯಾಗಿ ಹೊಡಿತೈತೆ ಗೈಸ್, ಮುಖಕ್ಕೆ ಹೊಡಿತೈತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅಪ್ಪ ಕುಡ್ದಿದ್ ಗ್ಲಾಸ. ಆಹಾ ಏನ್ ಬುದ್ಧಿ ಕಲ್ತಿದ್ಯಪ್ಪ. ಶೋಭಿಕ್ತೈತೆ. ಹಿಡ್ಕ ಕಪ್ ತಾಳಪ್ಪ, ಕಪ್ಪು. ಚಾಯ್ಸ್ ತಗ. ಬೆಳ್ಳಿದಂತೆ ಬೆಳ್ಳಿದ್. ಗೈಸ್, ಒಬ್ಬ ಮಹತ್ಕಾರ ವ್ಯಕ್ತಿನ ಮೀಟ್ ಮಾಡಕ್ ಬಂದಿದ್ದೀನಿ ನೋಡಿ ಗೈಸ್. ಆ ವ್ಯಕ್ತಿ ಹಂಗಿದ್ದಾರೆ ಅಂದ್ರೆ ಟಂಟಡ ಇವರೇ ಅವರು, ಮಹಾತ್ಮ ಗಾಂಧೀಜಿ ಶಿಷ್ಯ. ಮನೆಯಿಂದ ಬಂದಿಲ್ವ ಇವಾಗ? ಏನ್ ಹೇಳಿದ್ಯಾ? ಮಿನಿಟ್ ಚರ್ಮುರಿ ನನಗೋಸ್ಕರ ಕಾಸು ನಾನ್ ಕೊಡ್ಬೇಕಂತ ಇವ್ ಇವನ್ ಹೇಳ್ತಾನಂತೆ. ನೀನ್ ಕೊಡ್ಸಲಿ ಕೊಡಿಸ್ತಾ ಇಲ್ಲ. ಪೀನಟ್ ಮಸಾಲ ಕೊಡ್ಸೋನೆ ಕರ್ಕೊಂಬಂದಿ. ಮನೆ ಮನಗಿದ್ದವನ ಫೋನ್ ಮಾಡಿ ಹಿಂಸೆ ಕೊಟ್ಟಿ ಕರ್ಸವನೆ. ನನಗೂ ನನ್ ಮಗ ನೋಡು ತಿಂದಾನೆ ಕೂತವನೆ, ನನ್ ಜೊತೆ ತಿನ್ನೋದ್ ಬಿಟ್ಟು. ಏನೋ ನೀವೆಲ್ಲ ಫ್ರೆಂಡ್ಸ್ ಅನ ರೀ. ಗಾಯ್ಸ್, ಅಮೌಂಟ್ ಅವನೇ ಕೊಡ್ತವನೆ, ಕೊಡ್ಸಿ ಬಿಡ್ಲಾ, ಕೊಡ್ತೀನಿ ನಾನು. ಇದು ಫ್ರೆಂಡ್ ಅಂದ್ರೆ ಹಾಕು. 500 ರೂಪಾಯಿ ಎಷ್ಟಾಗ್ತವನೆ? 600. ಅಷ್ಟೇ, 601 ರೂಪಾಯಿ. ಇಲ್ಲ ರಿಚ್ ಗಾಯ್ಸ್ ಅವನು. ಕೊಡು ಬೇಗ. ಯಾಕೋ ನಾಚ್ಕೊಂತ್ಯಾ? అంటే ನಮ್ಮ ವೀಕ್ಷಕರಿಗೆ ಬಂದ್ರೆ ಏನು ಇದಿಲ್ವಾ ಕಮ್ಮಿ ಡಿಸ್ಕೌಂಟ್? ಹಾ, ನಮ್ಮ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಯಾರಾದ್ರೂ ನೋಡಿ, ಇಲ್ಲಿ ಪೋಸ್ಟ್ ಆಫೀಸು ಅದ್ರ ಪಕ್ಕನೇ ಇದೆ ಗೈಸ್. ಬಂದು ಟೇಸ್ಟ್ ಮಾಡಿ, ಚೆನ್ನಾಗೈತೆ. ಚರ್ಮುರಿ, ಬೋಂಡಾ, ಬಜ್ಜಿ ಎಲ್ಲ ಸಿಗುತ್ತೆ. ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಅಕ್ಕ ಹಾ, ನಮ್ ಚಾನಲ್ ಸಬ್ಸ್ಕ್ರೈಬರ್ ಫಾಲೋವರ್ಸ್ ಬಂದ್ರೆ ಡಿಸ್ಕೌಂಟ್ ಇರುತ್ತೆ. 2 ಬೋಂಡಾ ಎಕ್ಸ್ಟ್ರಾ ಕೊಡ್ತಾರೆ. ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಗೈಸ್. ಎಲ್ಲಿಗೆ ಹೋಗ್ಬೇಕೀಗ? ಮೈಸೂರಿಗೆ. ಹೆಂಗೆ ಮೈಸೂರಿಗೆ ಯಾಕೆ ಹೋಯ್ತಿದ್ದಿ? ಆಯ್ತು ಹೇಳ್ತೀನಿ. ಯಾಕೆ ಹೇಳು ಮೈಸೂರಿಗೆ? ರೆಡಿ ಕೀತ ಅಂತೀನಿ. ರೆಡಿ ಮಗನೇ ನಿಲ್ಸಲ್ಲ. ಮಣ್ಣಿತ್ತು ಅದಕ್ಕೆ. ಆಯ್ತು ನಡಿ. ಎಲ್ಲಿಗೋ ಹೋಯ್ತಿದ್ದಿ ಕರ್ಕೊಂಡ್ರಿ? ಹೋಗು ಒಂದ್ ರೌಂಡ್ ಅಂತ. ಎಲ್ಲಿಗೋ ಮೈಸೂರಿಗೆ ಹೋಯ್ತಾನೆ. ಹೆಂಗ್ ಹೋಯ್ತಾವ ನೋಡಿ, ಹೆಂಗ್ ಹೋಯ್ತಾವನೆ ಗೈಸ್. ಎಂತ ಪ್ಲೇಸಿಗೆ ಕರ್ಕೊಂಡ್ ಬಂದವನೆ ಅಂದ್ರೆ ಅವನು. ಇದರಿಂದ ಹೆಂಗ್ ಕಾಣುತ್ತೆ ನೋಡಿ ಗೈಸ್. ಸನ್ಸೆಟ್ ಸೈಕಾಗೈತೆ ಗೈಸ್. ಇಲ್ಲಿಂದ ಕ್ರೇಜಿ ಆಗೈತೆ ಗೈಸ್. ಆ ದೇವಸ್ಥಾನ ಇದಕ್ಕೂ ಮರ ಗಿಡಗಳಿಗೂ ಸೈಕಾಗೈತೆ ಸನ್ಸೆಟ್ ಮಾತ್ರ. ಅಡುಗೆ ಆಗ್ಲಿವ ನಮ್ಮ ಮೈಂಡ್? ಹಾ, ಏನ್ ಮಾಡ್ತಿದ್ದಿ? ಒಗ್ಗರಣೆ. ಬಸ್ ಕೇಕ್ ತಗೊಂಬತ್ತೀನಿ ಹೋಗಿ. ನಾಗು ಬರ್ತಡೆ. ನಿಂದೆ ಬರ್ತಡೆ? ನಿನ್ನ 4 ತಿಂಗಳಲ್ಲಿ. ಮಾಡ್ತೀನಿ ನೋಡು. ಎಂತ ಕೇಕ್ ತರ್ತಾರೆ? ಸರಿ ಸರಿ ಆಯ್ತು.
ಎರಡು ಮುದ್ದೆಗೆ ಇದನ್ನ ಹಾಕ್ಬಿಡು, ಆ, ಸಕ್ಕರೆ ಪಾಕ ಹಾಕ್ಬಿಟ್ಟು ಮುದ್ದೆ ಎದ್ಬಿಟ್ಟು ಕುಯ್ಯು, ಅದನ್ನೇ. ಹ್ಞೂ, ಅದನ್ನೇ ತಿನ್ನು. ಯಾವ ಕೇಕ್ ಅಂತ್ಯ? ಯಾವ ಫ್ಲೇವರು? ಯಾವ್ದೋ ತಗೋ ಬೇಗ. ಗೈಸ್, ನಾವು ಬರ್ತಡೇಗೆ ಕೇಕ್ ತಗೊಳಕ್ ಬಂದಿದ್ದೀವಿ ಬೇಕ್ರಿಗೆ. ಯಾವುದು? ಹಾಂ, ಚೆನ್ನಾಗೈತ? ಯಾವ್ದೋ ತಗೋ, ಚೆನ್ನಾಗಿದೆ ಅಕ್ಕ. ಅಣ್ಣ ಗೈಸ್, ಆ ಕೇಕ್ ತಂದು ನಾವು ಸರ್ಪ್ರೈಸ್ ಮಾಡೋಣ ಅಂತ ಗೈಸ್, ನೈಟು ಬರ್ತಡೇಗೆ. ಅವ್ನು ಯಾವ ಥರ ರಿಯಾಕ್ಷನ್ ಕೊಡ್ತಾನೋ ಗೊತ್ತಿಲ್ಲ, ನೋಡೋಣ. ಯಾವುದು ಅದ? ತಗ. ಪೀಸ್ ಎಲ್ಲ ಬರಲ್ಲ ಅನ್ಸುತ್ತೆ ಅದ. ಅಣ್ಣ, ಇದು ಪೀಸ್ ಬರುತ್ತಾ? ಇದು ಪೀಸ್ ಕೊಡ್ತೀರಾ? ಕೊಡಿ, ಇಲ್ಲೇ ಒಂದು. वो अलग ही लेवल का बंदा था। ನಿಂಗೆ ಏನ್ ಬೇಕು ಅವನೇ? ನಾಚಿಕೆ ಮಾಡ ತಗ ಏನಾದ್ರು. ಮಾಡ್ದ ಎಲ್ಲ ತಿನ್ನು ನೀನೇನೆ. ಲಾವಣಿಗೆ ಒಂದು ತಾಳವಣ್ಣ ಏಕೆ ತಗ, ಚೆನ್ನಾಗಿರುತ್ತೆ. ಸ್ವೀಟ್ ಇರಲ್ಲ ತಗ. ಹೆಂಗಿದೆ ಟೇಸ್ಟು? ಜಾಸ್ತಿ ಆಗುತ್ತಾ? ಊಟ ಮಾಡ್ಬೇಕು ಹೋಗಿ. ಅದಕ್ಕೆ ಪಾರ್ಸಲ್ ತಗೊಂಡ್ಬಿಟ್ಟು ಆಗ ಆಯ್ತು. ಏನೋ ಬೇರೆ ತಗೊಳ್ಳೋದಿಲ್ಲ ಮಗ. ಏಕೆ ನಾಚಿಕೆ ಬಿಡಲ್ಲ. ಕೇಕೆಲ್ಲ ತಗೊಂಡು ಮುಂದೆ ಹೋಯ್ತಿದ್ದೀರಾ, ಹೊಡಾತಿದ್ದೀರಾ? ಏನ್ ಗೊತ್ತಾ, ಇರೋದನ್ನ ಇರೋದಿದ್ದಂಗೆ ಹೇಳ್ಬಿಡ್ಬೇಕು. ನೆಕ್ಸ್ಟ್ ಅವ್ರಿಗೆ ಲಾಭ ಆಗುತ್ತೆ. ನಿಗೋಸ್ಕರ ಕೇಕು ಈ ತರ ಕೇಕ್ ತಿಂದು ಎಷ್ಟು ಚೆನ್ನಾಗಿತ್ತು ನೀನು. ಕೇಕ್ ತಿಂದು ಎಷ್ಟು ಚೆನ್ನಾಗಿತ್ತು. ಕೇಕ್ ಇರ್ಲಿಲ್ಲ ಅದು. ಈ ಕೇಕ್ ತಿಂದು ಎಷ್ಟು ಚೆನ್ನಾಗಿತ್ತು ಹೇಳು. ಅದಕ್ಕೆ ಗೊತ್ತಾಯ್ತು. ಅದು ಪ್ಲೇನ್ ಕೇಕ್ ಅಂತಾರೆ. ಇನ್ನ ಮಸ್ಲೆ ಅಂತ ಊಟ ಹಾಕೋರು, ಊಟ ಮಾಡೋಣ ಗಾಯ್ಸ್. ನಾಗುಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬರ್ತಡೇಗೆ ನೈಟ್ 12 ಗಂಟೆಗೆ ಮನೆಗೆ ಹೋಗಿ ಕೇಕ್ ಎಲ್ಲ ತಗೊಂಬಂದಿದ್ದೀವಿ. ಅವ್ನು ಸರ್ಪ್ರೈಸ್ ಇದೇ ಫಸ್ಟ್ ಟೈಮ್ ಆ ಥರ ಕೊಡ್ತಿರೋದು ನಾನು. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಇನ್ನು ಗೈಸ್, ನಾವು ಸರ್ಪ್ರೈಸ್ ಕೊಡೋಕೆ ಬಂದಿದ್ದೀವಿ. ನಮ್ಮ ತಂಗಿ ಕೇಕ್ ರೆಡಿ ಮಾಡ್ತೈತೆ. ಮಲಗನೆ ತಾನೆ. ಬೇಗ ತೆಗಿ. ಕೇಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಗೈಸ್, ಬಂದಿದ್ದೀವಿ. ಒಂದು ರಿಯಾಕ್ಷನ್ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ಮಲಗಿದ್ರೆ ಇನ್ನೂ 9 ನಿಮಿಷ. ಶಬಾಷ್. ಪೇಪರ್ ಆಯ್ತಾ? ಪೇಪರ್ ಹೇಳ್ತೀನಿ ನಾವು. ಫ್ರಾಂಕ್ ಪ್ಲಸ್ ಸರ್ಪ್ರೈಸ್.
ಸರ್ಪ್ರೈಸ್. ಹಾಕಿ ಯಾಕೆ ಮಲಗಿದ್ದ? ಹಾ, ಅಲ್ಲಿ ಕಾಣಿಸ್ಕೊಂತಿದೆಲ್ಲ. ಲೈಟ್ ಹಾಕ್ಬೇಕಾಯ್ತು ನೀವು. ಹೆಂಗೆ ಹಿಂಗ ಅನ್ಕೊ ಹಿಂಗಂತ. ದೊಡ್ಡ ಮಾಡ್ಬೇಕು ಅಂದ ಬರೀ ಕೈ ಕೊಟ್ರೆ. ಚಿಕ್ಕ ಮಕ್ಳು ಆಡ್ದಾಗ ಆಡ್ತಾರೆ ಗೈಸ್. ವಿಶ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಸರ್ಪ್ರೈಸ್. ಅಭಿಮಾನ ಎಲ್ಲ ಹೊರಗಡೆ ಇರ್ಲಿ. ಹ್ಯಾಪಿ ಬರ್ತಡೇ. ಅದೆಲ್ಲ ಹೊಡಿಯಂಗಿಲ್ಲ. ಅದೆಲ್ಲ ಹೊಡಿಯಂಗಿಲ್ಲ. ಯಾಕೆ? ಸಾಕು ಬಿಡ. ಖಾಲಿ ಆಗ್ಬೇಕು. ಐಸ್ ಬಿಡು. ಏನೋ ನನ್ನ ಕುಚಿಕು ಕಂಡ ಕುಚಿಕು. ಸರ್ಪ್ರೈಸ್ ಫಸ್ಟ್ ಟೈಮ್. ಥ್ಯಾಂಕ್ ಯು. ಅಯ್ಯೋ, ನಗ ಹೆಂಗಿತ್ರಿ ಸರ್ಪ್ರೈಸು? ಸೂಪರ್ ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ನಾನು ನಿನಗೆ ಈ ಥರ ಸರ್ಪ್ರೈಸ್ ಮಾಡಿರೋದು. ಮತ್ತೆ ಇನ್ನೇ ಸಮಾಚಾರ? ಬರ್ತಡೇ ಪಾರ್ಟಿ ಬರ್ತಡೇ ನಿಂದೆಲ್ಲ ನಾನು ನಾಳೆ ಪಾರ್ಟಿ ಕೊಡಿಸ್ತೀನಿ. ನಾಳೆ ಪಾರ್ಟಿ ಯಾ ಟಾಪಾಗ ಹೋಗೋಣ? ಫುಲ್. ಸರಿ ಕಣಪ್ಪ, ಇನ್ನೇ ಸಮಾಚಾರ? ಜಾಸ್ತಿ ಬೆಳ್ಳು ಮಾಡೋ ಕಬಾಬ್. ಈಗ ಕಪ್ಪೆ ಬೇಡ, ಎಷ್ಟೇ ಅಲೆ. ಸರಿ ಕೇಕ್ ಕಟ್ ಮಾಡು. ನಾನು ಎಬ್ರಿಸಿ ಸಡಾನ ಬಂದು ಎಬ್ರಿಸೋಣ ಅನ್ಕೊಂಡೆ, ನನ್ನ ಮಗನ ಬಗ್ಳು ಬಿಡ್ತು. ಅದು ಹಿಂಗೆ ಎದ್ದು ನೋಡ್ತಿದ್ದಲ್ಲ, ಹಿಂಗೆ ಕಾಯಿ ನೋಡ್ದಂಗೆ ಹಿಂಗೆ. ಕೊಡ್ಬೇಡಿ ಮಕ್ಕೆ ಬೇಡ, ಅದೇನು ಬೇಡ ಸುಮ್ಮನೆ ಅಕ್ಕ ಮಲಗವ್ರಿ ಅಷ್ಟು ಅಕ್ಕಪಕ್ಕ. ನಮ್ಮನ್ನು ಅಷ್ಟೊಂದೇ. ಒಂದು ಸೆಕೆಂಡ್ ಮತ್ತೆ ಹ್ಯಾಪಿ ಬರ್ತಡೇ ನಾಗರಾಜು. ಒಂದು ಸೆಕೆಂಡ್. ಹಾಂ, ಥ್ಯಾಂಕ್ ಯು. ಹ್ಯಾಪಿ ಜನಗಣ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ನಾಗರಾಜು. ಹ್ಯಾಪಿ ಬರ್ಡೇ ಟು ಯು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಫೋಟೋ ಆಗುತ್ತಲ್ಲ. ಅಲ್ವಾ ಇಟ್ಟು ಮಾಡಿ ಬೆಳಿಬೇಕು ಮಕ್ಕಳಿಗೆ. ಗಂಭೀರವಾಗಿದೆ ತಾನೆ. ಏಟು ಸ್ವಲ್ಪ ಅವೆಲ್ಲ ಹಿಡ್ಕ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮೇಕಪ್ ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ಡೇ ಟು ಯು. ಯಾವಾಗ ಹೇಳ್ತಾನೆ ಟ್ಯಾಂಕ್ಸ್ ಅಂತ. ಅವನು ಎಕ್ಸೈಟ್ ಆಗ್ಬಿಟ್ಟು ಜಾಸ್ತಿ ಮಾತಾಡಕ್ಕಾಯ್ತಿಲ್ಲ. ಹಾ,
ಖುಷಿ ಆಯ್ತು ಖುಷಿ ಆಯ್ತು. ಖುಷಿ ಅನ್ನಿಸ್ತಾ? ಹ್ಮ್. ಹೌದು. ಒಂಚೂರು ಕೇಕ್ ಬೆಳಿಬೇಕಾಗಿತ್ತು. ಯಾಕೋ ಗುರಾಸ್ತವನೆ ಗೈಸ್. ಹಲೋ ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ ಯು. ಹಾಂ ಸರಿ ನಿದ್ದೆಗಳಲ್ಲಿ ಏನೇನೋ ಮಾತಾಡ್ತಾನೆ ಡಿಪ್ಲೊಮೇಷನಲ್ಲಿ. ಡಿಪ್ರೆಷನ್ ಡಿಪ್ರೆಷನ್ ಹೋಗ್ಬಿಟ್ಟಂಗ ಗೈಸ್ ನಾಗ. ಡಿಪ್ರೆಷನ್ ಅಲ್ಲ. ಚಳಿ ಆಗ್ತಿದ್ಯಾ ಅಣ್ಣ? ಮತ್ತೆ ಮತ್ತೆ ಇನ್ನೇನಾಗಿದೆ? ಮಕ್ಕ ಬಿಡ ಹೋಯ್ತು. ಬೆಳ್ಳಕ್ಕೆ ಅಂತಿದ್ಯಾ? ಹೌದಾ ಊಟಕ್ಕೆ ಅಂತಿದ್ಯಾ? ಬರೀ ಪೀಸ್ ಗೀತ. ಇಲ್ಲ ಇಲ್ಲ. ಹೆಂಗಿತ್ತು ಬರ್ತ್ಡೇ ಸೆಲೆಬ್ರೇಷನ್? ನನ್ನ ಲೈಫರ ಸೆಕೆಂಡೇ ಟೈಮ್ ಈ ಥರ ಆಗಿರೋದು. ಎರಡು ಅಡ್ರೆಸ್ ಅಲ್ಲಿ ಯಾರು ಕೊಟ್ಟಿತ್ತು? ನಾನು ಎಂಡ್ರು. ವಾವ್. ಅದು ವಿಡಿಯೋ ಇತ್ತು, ಅದು ತೋರಿಸ್ತೀನಿ. ಯಾವಾಗ? ಇದೇ ಟೈಮಲ್ಲೇ. ಹೌದಾ? 38ನೇ ವರ್ಷ ಅದು ಬರ್ತಡೆ. ಯಾಕೆಲ್ಲ ಸರ್ಪ್ರೈಸ್ ನಮ್ಗೆ ಇದುವರೆಗೂ ಯಾರು ಮಾಡಿಲ್ಲ ಈ ಥರ 12 ಗಂಟೆಗೆ ವಿಶ್ ಮಾಡಿ ಎಲ್ಲ ಮಾಡಿಲ್ಲ. ಹ್ಮ್. ಈಗ ಬರ್ಡೇನೇ ಮಾಡ್ಕೊಂಡಿಲ್ಲ. ಲಾಸ್ಟ್ ಇಯರ್ ಕಟ್ ಮಾಡ್ಸಿದ್ರಲ್ಲ ಕೇಕು. ಲಾಸ್ಟ್ ಇಯರ್ ಹಾಂ ಮಾಡಿದ್ದು ಅದೇ ಅದು ಫಸ್ಟ್. ಅದು ಫಸ್ಟ್ ಸೆಕೆಂಡ್ ಹ್ಞೂ ಸೆಕೆಂಡ್ ನಾವು ಇದ್ದೀವಿ. ಥ್ಯಾಂಕ್ ಯು ಚಿನ್ನಿ. ಬೆಳಗ್ಗೆ ಪಾರ್ಟಿ ಕೊಡಿಸ್ಲಿಲ್ಲ ಅಂದ್ರೆ ಇದೆಲ್ಲ ಸಿಗ್ತೈತೆ ಜನರ ಸಿಗ್ತು. ಇದ್ರೆ ಬನ್ನಿ ಸಂಜೆ ಸಂಜೆ ಊಟಕ್ಕೆ ನೈಟ್ ಊಟಕ್ಕೆ ಡಿನ್ನರ್ ಹೋಗೋಣ. ಸರಿ ಆಯ್ತು. ಹೆಂಗಿತ್ತು ರಿಯಾಕ್ಷನ್? ಚೆನ್ನಾಯ್ತು. ಹೆಂಗಿತ್ತು ಬರ್ತಡೇ ಏನು ಸೆಲೆಬ್ರೇಷನ್? ಹೇಳಕ್ಕಾಯ್ತಿಲ್ಲ. ಏನ್ ಹೇಳಕ್ಕಾಗ್ತಿಲ್ಲ. ಮತ್ತೆ ಗೊತ್ತಾಗಿಲ್ಲ. ಡಿಪ್ರೆಷನ್ ಇರ್ಲಿ, ಹೇಳ ಒಂದೆರಡು ಈಗ ನಾಯಿಗೂ ಸ್ವಲ್ಪ ಕೇಕ್ ತಿಂತಿದ್ದಲ್ವಾ? ಈಸಿ. ವಿಶ್ ಮಾಡ್ತೇನೆ ಅದು. ವಿಶ್ ಮಾಡ್ದು ನಿನಗೆ ಮಾಡ್ತದು. ಅದೇ ಅದೇ wish ಮಾಡ್ತು, ಎಬ್ಬಿಸಿದ್ದು ಇವಾಗ. ಅದೇ ಇಬ್ರಿಸ್ಬಿಡ್ದು ಗೈಸ್. ಇಲ್ಲ ಇನ್ನ ಸರ್ಪ್ರೈಸ್ ಆಗಿ ರಾಂಗ್ ಆಗಿ ಇಬ್ರಿಸ್ಬಿಡ್ತಿದ್ದೆ ಅವ್ನಿಗೆ. ಎದ್ದೆ ಅದು ಎದ್ದಿಗ್ ನೋಡ್ತಿದ್ದ ನನ್ನ ಬ್ಯಾಗಡಿಕೆ ಅವ. ಅಂತಾನೆ ಕನ್ಫ್ಯೂಷನ್ ಆಗಿದೆ. ಹ್ಮ್. ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ. ಆಮೇಲೆ ನೋಡ್ಬಿಟ್ಟು ಹಿಂಗೆ ಎದ್ದು ನೋಡ್ತಾ ಅಮ್ಮ ಸುಮ್ಮನೆ ಅನ್ಸಂದಿ ನಮ್ಮ ಶಿಷ್ಯನ ಅನ್ಕೊಂಡ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿ. ನಾಯೆಲ್ಲ ಬಂದಿರೋದು ನಾನು ಯಾರಂದ್ರೆ ನಾನು ನೀನು ಅನ್ಕೊಂಡು ನೋಡ್ತಾ ಇದೀನಿ. ಯಾಕೆ ನೀನು ನಿನ್ನ ಅನ್ಕೊಂಡು ಅವಳು ಡಿಪ್ರೆಷನ್ ಮತ್ತೆ ಸ್ಕ್ರೀನಲ್ಲಿ ಯಾರೋ ಬಗ್ಗೆ ನೋಡ್ತಾರಲ್ಲ ಅಂತ ನಾನು ನೋಡ್ತಾ ಇದ್ದೆ. ಹ್ಮ್. ಅವನಿಗೆ 2 ಕಡೆ ನೋಡಿ ಶಾಕ್ ಆಯ್ತು. ಇಲ್ಲೂ ನಾವು ಆಮೇಲೆ 12 ಗಂಟೆಯಲ್ಲಿ ನಮ್ಮ ಅಮ್ಮ ಎದ್ಬಿಟ್ಟು 5 ಗಂಟೆ ಆಗ್ತಿತ್ತು ಈಗ ಅಷ್ಟು ಬೇಗ ಅಲಾರಾಮ್ ಹೊಡಿತಾ. ಅಮ್ಮ ಎದ್ಬಿಟ್ಟು ಅದು ಸಮಾಚಾರ. ನಂತರ ಬಂದಿತ್ತು. ನಿಮಗೆ ಫುಲ್ ಸರ್ಪ್ರೈಸ್ ಅಲ್ವಾ? ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಇರ್ಲಿಲ್ವಾ? ಅಂದ್ರೆ ಇಬ್ರು ಬಜ್ಜಿ ಗಿಜ್ಜಿ ತಿನ್ಕೊಂಡು ಮಾತಾಡ್ಕೊಂಡು ಹ್ಮ್. ನಾನು ಬಂದಿದ್ದ. ಸಂಜೆ ಜೊತೆಲೆ ಅವನಿಗೆ. ಅದು ಹೇಳಿ ಏನೂ ಹೇಳಿಲ್ಲ. ಹೇಳಿದ್ರೆ ಹೆಂಗ್ ಸರ್ಪ್ರೈಸ್ ಆಗುತ್ತೆ? ಅದು ಅದು ಎಕ್ಸ್ಪೆಕ್ಟ್ ಮಾಡ್ಬಿಡ್ತೀವಿ ಆಮೇಲೆ. ಸರ್ಪ್ರೈಸ್ ಅಂತಲ್ಲ ಅಲ್ವಾ? ಸರಿ ಓಕೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತಡೇ ಒನ್ಸ್. ಕೂಡ ನೀನ್ ಕೊಡಲಿ. ಓಕೆ ನಾಚ್ಕೊಂತಲ್ಲ ಗೈಸ್. ಯಾರು ವಿಶ್ ಮಾಡ್ಬೇಕಂತ ಕಮೆಂಟಲ್ಲಿ ವಿಶ್ ಮಾಡಿ ನಮ್ಮ ನಾಗರಾಜಿಗೆ. ಓಕೆ ಈಗ ಈ ಲಾಗಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್. ಸಿ ಯು. ಬಾಯ್. ಬೂಮ್.